ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಟ್ಟಾಗಿ ದೇವರ ವಾಕ್ಯವನ್ನು ಆಲಿಸಲು ಪ್ರಾರ್ಥಿಸಲು ದೇವರು ನೀಡಿದ್ದ ಈ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಿಮ್ಮೊಬ್ಬೊಬ್ಬರಿಗಾಗಿ ಈ ದಿನ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇವೆ. ದೇವರ ದೊಡ್ಡ ಕಾರ್ಯಗಳು, ದೇವರ ಕರುಣೆ ಅನುಭವಿಸಲು ನಿಮ್ಮ ಜೀವನದಲ್ಲಿ ಸಾಧ್ಯವಾಗಲಿ. ಪ್ರಭುವೇ, ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಭಾಗವಹಿಸಿ ನಿಮ್ಮ ಮುಂದೆ ಪ್ರಾರ್ಥಿಸುವ ಈ ಭಕ್ತರನ್ನು ಅನುಗ್ರಹಿಸುವಾಗ ನನ್ನನ್ನು ಅನುಗ್ರಹಿಸಿರಿ. ನಿಮ್ಮ ಅದ್ಭುತ ಕರವನ್ನು ಚಾಚಿ ನಮ್ಮನ್ನು ಅನುಗ್ರಹಿಸುತ್ತಿರುವುದಕ್ಕಾಗಿ ಸ್ತುತಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಆಮೇನ್, ಅಲ್ಲೆಲುಯ್ಯ. ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಪ್ರಿಯರೇ, ಜೀವನದಲ್ಲಿ ಬಹಳ ಸಂಕಟ, ನೋವಿನಿಂದ ಮನಸ್ಸು ಕುಗ್ಗಿ ಮುಂದೆ ಸಾಗಲು ಸಾಧ್ಯವಿಲ್ಲ ಎಂದು ಹೇಳುವವರು ಇದ್ದಾರೆ. ನನ್ನ ಅವಸ್ಥೆ ಬಹಳ ಕೆಟ್ಟದಾಗಿದೆ, ನನಗಾಗಿ ಪ್ರಾರ್ಥಿಸಿರಿ ಎಂದು ಯಾಚಿಸುವವರು ಇದ್ದಾರೆ. ನನ್ನ ಈ ಅವಸ್ಥೆ ನನ್ನ ಮನಸ್ಸು ಶರೀರವನ್ನು ಹಾಳು ಮಾಡುತ್ತಿದೆ, ಶಾಂತಿ ಸಮಾಧಾನ ನೆಮ್ಮದಿ ಇಲ್ಲ ಎಂದು ಹೇಳುವವರು ಇದ್ದಾರೆ. ಪ್ರಿಯರೇ, ನೀವು ಹೀಗೆ ಕಷ್ಟ ಸಂಕಟದಲ್ಲಿ ಮನಸ್ಸು ಕುಗ್ಗಿ ಹೋಗಿದ್ದೀರಾ? ಮುಂದೆ ಸಾಗಲು ಆಗುತ್ತಿಲ್ಲವೇ? ಈ ಶುಶ್ರೂಷೆಯಲ್ಲಿ ನಿಮಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರವಾದಿ ಯೆಶಾಯನ ಗ್ರಂಥ 43ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನು ಆಲಿಸೋಣ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ಕೇಳು. ನಿನ್ನನ್ನು ಸೃಷ್ಟಿಸಿದ ರೂಪಿಸಿದ ಸರ್ವೇಶ್ವರನ ನುಡಿಯನ್ನು ಕೇಳು. ಭಯ ಪಡಬೇಡ, ನಿನ್ನನ್ನು ರಕ್ಷಿಸಿದಾತ ನಾನಲ್ಲವೇ? ನಿನ್ನನ್ನು ಹೆಸರು ಹಿಡಿದು ಕರೆದಾತ ನಾನಲ್ಲವೇ? ನೀನು ನನ್ನವನೇ ಅಲ್ಲವೇ? ನಾನೇ ಇರುವೆ ನಿನ್ನ ಸಂಗಡ. ನೀ ಜಲರಾಶಿಯನ್ನು ದಾಟುವಾಗ, ಮುಳುಗಿಸದು ನದಿ ನೀ ಅದನ್ನು ಹಾದು ಹೋಗುವಾಗ, ಸುಡದು ಬೆಂಕಿ ದಹಿಸದು ಜ್ವಾಲೆ ಅದರ ಮಧ್ಯೆ ನೀ ನಡೆಯುವಾಗ. ಪ್ರಿಯರೇ, ಭಯ ಪಡಬೇಡ. ನಮಗೆ ಬಹಳ ಬಹಳ ಭಯವಿದೆ. ಆರೋಗ್ಯದ ವಿಷಯದಲ್ಲಿ, ಆಯಸ್ಸಿನ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ, ಮಕ್ಕಳ ಭವಿಷ್ಯದಲ್ಲಿ ಎಲ್ಲವನ್ನು ನೆನೆಸಿ ನಮಗೆ ಭಯ ಭಯ ಭಯ. ಜೀವನ ಅವಸ್ಥೆ ಪರಿಸ್ಥಿತಿ ನೆನೆಸಿ ನೀವು ಭಯಪಡುತ್ತಿದ್ದೀರಾ? ನಿಮ್ಮನ್ನು ರೂಪಿಸಿದಾತ, ನಿಮ್ಮನ್ನು ಸಲಗುವ ಆತ ದೇವರು ಹೇಳುತ್ತಿದ್ದಾರೆ, ಭಯ ಪಡಬೇಡ. ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ, ಭಯ ಪಡಬೇಡ. ಸಮುದ್ರದಲ್ಲಿ ನಡೆಯುವಾಗಲೂ, ಬೆಂಕಿಯ ನಡುವೆ ಸಲಗುವ ಒಂದು ಅನುಭವ ನಿನ್ನ ಜೀವನದಲ್ಲಿ ಉಂಟಾಗುವಾಗಲೂ ಸ್ವರ್ಗದ ದೇವರು ದೃಢಪಡಿಸುತ್ತಿದ್ದಾರೆ, ನಾನು ಇದ್ದೇನೆ ನಿನ್ನ ಜೊತೆಯಲ್ಲಿ. ನಿನ್ನ ಪರಿಸ್ಥಿತಿ ಏನೇ ಆಗಲಿ, ಸ್ವರ್ಗದ ದೇವರು ಮಾತಾಗಿದೆ, ನೀನು ಭಯಪಡಬೇಡ, ನಾನು ಜೊತೆಯಲ್ಲೇ ಇರುತ್ತೇನೆ. ಸಮಸ್ಯೆ, ಕಷ್ಟ, ರೋಗದ ನಡುವೆ ಸಾಗುವಾಗ ಯಾರು ಸಹ ಜೊತೆಯಲ್ಲಿ ಇರುವುದಿಲ್ಲ. ಒಳ್ಳೆಯ ಕಾಲದಲ್ಲಿ ಅನೇಕರು ನಮ್ಮ ಜೊತೆಯಲ್ಲೇ ನಿಲ್ಲುತ್ತಾರೆ, ಆದರೆ ನಿನ್ನ ಜೀವನ ಅರ್ಥವಿಲ್ಲದ ಆಗುವ ಸನ್ನಿವೇಶನದಲ್ಲಿ ಎಲ್ಲರೂ ಸಹ ದೂರ ದೂರ ಹೋಗುತ್ತಾರೆ. ಆದರೆ ದೇವರು ನಮ್ಮೊಂದಿಗೆ ಹೇಳುತ್ತಾರೆ, ದೇವರು ನಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂದು. ಆಮೇನ್. ಯಾವುದೇ ಸಮಸ್ಯೆ ಆದರೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಒಂದು ದೋಷವೂ ನಿನಗೆ ಉಂಟಾಗುವುದಿಲ್ಲ, ಒಂದು ಕೆಡುಕು ನಿನಗೆ ಸಂಭವಿಸುವುದಿಲ್ಲ, ಒಂದು ಅನರ್ಥವು ನಿನ್ನ ಗುಡಾರದ ಬಳಿ ಸಮೀಪಿಸುವುದಿಲ್ಲ. ನಾವು ಆಶೀರ್ವದಿಸಲ್ಪಡುತ್ತೇವೆ ಎಂದು ಇದರ ಅರ್ಥ. ಪ್ರಿಯರೇ, ನಮಗೆ ವಾಕ್ಯಗಳನ್ನು ಒಂದು ನಿಯೋಗ ಪ್ರಾರ್ಥನೆಯಾಗಿ ಬೇರೆಯವರಿಗೆ ಕಳಿಸಿಕೊಡುವ. ಇಂದು ಆಲಿಸಿದ ವಾಕ್ಯದೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.